ತಿಳ್ಕೊಂಡ್ರಲ್ಲ, ನಾನೊಂದು 5-6 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಲಾಲಾರಸದ ಪಾತ್ರವೇನು? ಲಾಲಾರಸವು ಬಾಯಿಯ ಅಂಗಾಳಕ್ಕೆ ಸ್ರವಿಕೆಯಾಗಿ ಆಹಾರವನ್ನು ಮೃದುವಾಗಿಸುವ ಕ್ರಿಯೆಗೆ ಹೇಳು ಅಷ್ಟೇ ಹೇಳು. ಆಹಾರವನ್ನು ಮೃದುವಾಗಿಸುವ ಕ್ರಿಯೆಗೆ ಲಾಲಾರಸ ಆಹಾರವನ್ನು ಮೃದುವಾಗಿಸುತ್ತದೆ ಅಲ್ವಾ? ಆಮೇಲೆ ಮತ್ತೇನನ್ನು ಸ್ರವಿಸುತ್ತೆ ಲಾಲಾರಸ? ಸ್ರವಿಸಿ ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಯಾರಾದ್ರೂ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಉಸಿರಾಟ ಎಂದರೇನು? ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ಉಸಿರಾಟ ಎನ್ನುವರು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್. ಜೀರ್ಣಕ್ರಿಯೆ ಎಂದರೇನು? ಸಂಕೀರ್ಣ ರೂಪದಲ್ಲಿರುವ ಆಹಾರವು ಸರಳ ರೂಪಕ್ಕೆ ಪರಿವರ್ತನೆಯಾಗುವ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್. ಜಠರ ರಸದಲ್ಲಿರುವ 2 ಕಿಣ್ವಗಳು ಯಾವುವು? ಜೋರಾಗಿ ಹೇಳಬೇಕು. ಎರಡು ಕಿಣ್ವಗಳು ಯಾವ್ಯಾವ್ದು? ಇನ್ನೊಂದ್ಸಲ ಹೆಸರು ಹೇಳು. ಮತ್ತು ರೆನಿನ್. ಓಕೆ, ನೆಕ್ಸ್ಟ್ ಕ್ವಶನ್. ಇಮ್ಮಡಿ ಪರಿಚಲನೆ ಎಂದರೇನು? ಮನುಷ್ಯನ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ಣಗೊಳಿಸಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಓಕೆ, ನೆಕ್ಸ್ಟ್ ಕ್ವಶನ್. ಜೀವಕೋಶಗಳಲ್ಲಿ ಶಕ್ತಿ ಬಿಡುಗಡೆಯಾಗುವ ಸ್ಥಳ ಯಾವುದು? ಮೈಟ್ರೋಕಾಂಡ್ರಿಯಾ. ಕರೆಕ್ಟಾ?